ಕಿಡ್ನಾಪ್ ಕೇಸ್ ಏನೋ ಇದೆ, ಆದ್ರೆ ಸಂತ್ರಸ್ತ ಮಹಿಳೆ ಎಲ್ಲಿ ಹೋದ್ರು? ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳಿಂದ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ, ಮತ್ತೊಂದ್ ಕಡೆ ಕೆಆರ್ ನಗರ ಪೊಲೀಸರು ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ. ಸಂತ್ರಸ್ತ ಮಹಿಳೆ ಎಲ್ಲಿಗೆ ಹೋದ್ರು? ಒಂದ್ ಕಡೆ ಎಸ್ಐಟಿ, ಇನ್ನೊಂದ್ ಕಡೆ ಕೆಆರ್ ನಗರ ಠಾಣಾ ಪೊಲೀಸರಿಂದ ತೀವ್ರ ಶೋಧವನ್ನ ನಡೆಸಲಾಗ್ತಾ ಇದೆ. ಮೈಸೂರು, ಬೆಂಗಳೂರು, ಹಾಸನ, ಹೊಳೆನರಸೀಪುರ, ಕೆಆರ್ ನಗರ, ಮಂಡ್ಯ, ಕೆಆರ್ ಪೇಟೆ ಸೇರಿದಂತೆ ಹಲವೆಡೆ ಸಂತ್ರಸ್ತ ಮಹಿಳೆಗೋಸ್ಕರ ಹುಡುಕಾಟ ನಡೀತಾ ಇದೆ. ಎಲ್ಲಾ ಕಡೆ ಹುಡುಕಿದ್ರು ಕೂಡ ಸಂತ್ರಸ್ತ ಮಹಿಳೆ ಪತ್ತೆ ಆಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಬಹಳ ಪ್ರಮುಖವಾದಂತಹ ಸಾಕ್ಷಿ ಅವರು. ಸಂತ್ರಸ್ತೆಯ ಮಗ ದೂರು ನೀಡಿದ್ರು ಕೂಡ ಮಹಿಳೆಯನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ. ಮಹಿಳೆ ಹೊರಬಂದು ಹೇಳಿಕೆ ನೀಡಿದ್ರೆ ರೇವಣ್ಣನಿಗೆ ಸಂಕಷ್ಟ ಫಿಕ್ಸು. ಇದೇ ಕಾರಣಕ್ಕೆ ಮಹಿಳೆಯನ್ನ ಅಪಹರಣ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕಿಡ್ನಾಪ್ ಕಂಪ್ಲೇಂಟ್ ಆದ್ರೂ ಕೂಡ ಅಧಿಕಾರಿಗಳು ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸಂತ್ರಸ್ತ ನಾಪತ್ತೆಯಾಗಿರುವಂತಹ ಮಹಿಳೆಗೆ ಕೆಆರ್ ನಗರ, ಮಂಡ್ಯ, ಮೈಸೂರು, ಬೆಂಗಳೂರು, ಹಾಸನ, ಹೊಳೆನರಸೀಪುರ, ಕೆಆರ್ ಪೇಟೆ ಎಲ್ಲ ಕಡೆ ಕೂಡ ಹುಡುಕಾಟ ನಡೀತಾ ಇದೆ. ಇಷ್ಟಾದ್ರೂ ಕೂಡ ಆ ಮಹಿಳೆ ಎಲ್ಲೂ ಕೂಡ ಪತ್ತೆ ಆಗ್ತಾ ಇಲ್ಲ. ಈ ಪ್ರಕರಣದ ಆರೋಪಿ, ಎರಡನೇ ಆರೋಪಿ ಸತೀಶ್ ಬಾಬುನ ಅಧಿಕಾರಿಗಳು ಬಂಧಿಸಿದ್ದಾರೆ. ಆದ್ರೆ ಆರೋಪಿಯನ್ನ ವಿಚಾರಣೆಗೆ ಅಧಿಕಾರಿಗಳು ಇನ್ನೂ ಕೂಡ ತೆಗೆದುಕೊಂಡಿಲ್ಲ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಈಗ ನಾಪತ್ತೆಯಾಗಿರುವಂತಹ ಸಂತ್ರಸ್ತ ಮಹಿಳೆಯ ಹುಡುಕಾಟಕ್ಕೆ ಸಾಕಷ್ಟು ಶೋಧವನ್ನ ಮಾಡಲಾಗ್ತಾ ಇದೆ. ಎಲ್ಲಿ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ. ಎಲ್ಲೊಂದ್ ಕಡೆ ಅಧಿಕಾರಿಗಳೇ ಜಾಣ ನಡೆಯನ್ನ ಇಡ್ತಾ ಇದ್ದಾರಾ ಅಂತ. ಸಂತ್ರಸ್ತೆಯ ಮಗನೇ ಸ್ವತಃ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ? ಸಿದ್ರೇನು ಕೆಆರ್ ನಗರದಲ್ಲಿ ದಾಖಲಾಗಿರ್ತಕ್ಕಂಥ ಸಂತ್ರಸ್ತೆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏಟು ಆರೋಪಿಯನ್ನ ಕೆಆರ್ ನಗರ ಠಾಣಾ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏಟು ಆರೋಪಿ ಸತೀಶ್ ಬಾಬು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಆತನ ಬಳಿ ಮುಂದಾದ್ರೂ ಕೂಡ ಆತ ಒಂದಷ್ಟು ಮಹತ್ವದ ಮಾಹಿತಿಗಳನ್ನ ಕೊಡೋದಕ್ಕೆ ಹಿಂದೇಟನ್ನ ಕೂಡ ಹಾಕಿರ್ತಕ್ಕಂಥದ್ದು. ಆದ್ರೆ ಮೈಸೂರು, ಕೆಆರ್ ಪೇಟೆ, ಕೆಆರ್ ನಗರ, ಬೆಂಗಳೂರು ಹಾಸನ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಂತ್ರಸ್ತ ಮಹಿಳೆಯಾಗಿ ತಲಾಶ್ ಮಾಡಿದ್ರು ಕೂಡ ಈವರೆಗೂ ಕೂಡ ಸಂತ್ರಸ್ತ ಮಹಿಳೆ ಪತ್ತೆಯಾಗಿಲ್ಲ. ಇದು ಎಸ್ಐಟಿ ಪೊಲೀಸರಿಗೆ ಜೊತೆಗೆ ಮೈಸೂರು ಜಿಲ್ಲಾ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿರತಕ್ಕಂಥದ್ದು. ಕಿಡ್ನಾಪ್ ಮಾಡಿದ ವ್ಯಕ್ತಿ ಪತ್ತೆ ಆದ್ರೂ ಕೂಡ ಕಿಡ್ನಾಪ್ ಆಗಿದ್ದ ಮಹಿಳೆ ಸಿಗದೇ ಇರೋದು ತಲೆನೋವಾಗಿ ಪರಿಣಮಿಸಿದೆ. ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಹಾಸನದ ಹಾಲಿ ಹೊಳೆನರಸೀಪುರ ಶಾಸಕರಾಗಿರ್ತಕ್ಕಂಥ ರೇವಣ್ಣ ಅವರಿಗೆ ಈ ಪ್ರಕರಣ ತಲೆನೋವಾಗಿ ಪರಿಣಮಿಸುತ್ತೆ. ಈ ಒಂದು ಪ್ರಕರಣದಿಂದ ತಾವು ಬಚಾವಾಗೋದಕ್ಕೆ ಮಹಿಳೆಯನ್ನ ಕಿಡ್ನಾಪ್ ಮಾಡಿರ್ತಕ್ಕಂಥ HD ರೇವಣ್ಣ ಅಂಡ್ ಫ್ಯಾಮಿಲಿ ಇದೀಗ ಮಹಿಳೆ ಕೊಡುವಂತ ಹೇಳಿಕೆಗಳ ಆಧಾರದ ಮೇಲೆ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಹೀಗಾಗಿ ಮಹಿಳೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರ ಮುಂದೆ ತರಬಾರದು ಅನ್ನೋ ಒಂದು ಉದ್ದೇಶದಿಂದಲೇ ಈ ಕಿಡ್ನಾಪ್ ಕೇಸ್ ಅನ್ನ ಕಿಡ್ನಾಪ್ ಅನ್ನ ಮಾಡಲಾಗಿದ್ಯಾ ಅನ್ನೋ ಒಂದು ಅನುಮಾನಗಳು ಉಟ್ಕೊಂಡಿದೆ. ಹೀಗಾಗಿ ಆ ಮಹಿಳೆ ಎಲ್ಲಿ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಸಂತ್ರಸ್ತೆಯ ನಾಪತ್ತೆ ಪ್ರಕರಣ ದಿನದಿಂದ ದಿನಕ್ಕೆ ತನಿಖೆಗೆ ಚುರುಕು ಪಲ್ಕೊಡ್ತಾ ಇದೆ. ಜೊತೆಗೆ ಎಸ್ಐಟಿ ಪೊಲೀಸರು ಕೂಡ ಒಂದು ಹಂತದಲ್ಲಿ ಈಗಾಗಲೇ ವಶದಲ್ಲಿರ್ತಕ್ಕಂಥ ಏಟು ಆರೋಪಿ ಸತೀಶ್ ಬಾಬುವನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಸಂತ್ರಸ್ತೆ ಎಲ್ಲಿಟ್ಟಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಜೊತೆಗೆ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಈ ಸಂತ್ರಸ್ತೆ ಕೊಡುವಂತ ಹೇಳಿಕೆ ಆಧಾರದ ಮೇಲೆ ನಿಂತ್ಕೊಂಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂತ್ರಸ್ತೆಯನ್ನೇ ಈ ಒಂದು ಕೇಸ್ನಿಂದ ಎಸ್ಕೇಪ್ ಮಾಡಿ ಆಕೆಯನ್ನ ಕಿಡ್ನಾಪ್ ಮಾಡುವ ಮೂಲಕವಾಗಿ ಆಕೆ ಮೇಲೆ ಪೊಲೀಸರ ಮುಂದೆ ಹೇಳಿಕೆ ಕೊಡದಂತ ಒತ್ತಡ ತರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆಕೆ ಎಲ್ಲಿದ್ದಾಳೆ ಅನ್ನೋ ಒಂದು ಪ್ರಶ್ನೆ ಇದೀಗ ಪೊಲೀಸರಿಗೆ ಕಾಡ್ತಾ ಇದೆ. ಹಾಗಾಗಿ ತಲಾಶ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಸುರೇಶ್ ಮಾಹಿತಿಗಾಗಿ.